ಮಂದಿ ಅಷ್ಟೇ. ನೀವೇನು ಕೇಳಿದ್ರೆ ನಮ್ಮ ಕಡೆ ಉತ್ತರ ಇದ್ರೆ ಹೇಳ್ತೀವಿ. ಯತೀಂದ್ರ ಅವರ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಾರಂತ, ಮಹಾರಾಜರಿಗೆ ಹೋಲಿಕೆ ಮಾಡಿರುವಂಥದ್ದು. ಯಾವ್ದ್ರೆ ಸಿದ್ದರಾಮಯ್ಯ ಹೇಳ್ಯಾರ, ಅದ್ರ ಬಗ್ಗೆ ನೀನು ಹೇಳ್ಯಾರಲ್ಲ. ಅವರು ಸಮಾಜ ಸುಧಾರಕರು, ಇವರು ಸಮಾಜ ಸುಧಾರಕರು. ಅವ್ರು 100 ವರ್ಷದಿಂದ ಮೀಸಲಾತಿ ಕೊಟ್ಟು ಕೆಳ ಸಮುದಾಯನ ಮೇಲಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುವಂಥ ಮಹಾನ್ ವ್ಯಕ್ತಿ ಒಡೆಯರ್ ಅವರು. ಅದಕ್ಕೆ ಈಗಿನ ಈ ಒಂದು 30 ವರ್ಷಗಳಲ್ಲಿ ಇಲ್ಲಿವರೆಗೆ ಅದೇ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಹಂಗೇನೋ ಹೋಲಿಕೆ ಮಾಡಿರ್ಬೇಕು, ಅದೇನೋ ಹೋಲಿಕೆ ಮಾಡಬಾರ್ದು ಅಂತ ಹಂಗೇನ ಹೇಳಿಕ್ಕಾಗಲ್ಲ. ಅವ್ರ ವ್ಯಕ್ತಿತ್ವ ಅವ್ರಿಗಿದ್ದೇ ಇರ್ತೈತೆ, ಇವ್ರಿಗೆ ಇರ್ತೈತೆ. ಅವರು ಮತ್ತು ಯಾಕೆ ಕಂಪೇರಿಟಿವ್ ಮಾಡ್ತಾ ನಾವು ಮತ್ತು ಯಾರಿಗಾರು ಹೇಳ್ಬೇಕಲ್ಲ, ಅವ್ರ ಜೊತೆ ಕೆಲಸ ಮಾಡಿದ್ರು ಹೇಳಿರ್ಬೋದ್ರೆ. ಅದನ್ನೇನು ಅಷ್ಟು ದೊಡ್ಡದಾಗಿ ಹೇಳೋದು ಅವಶ್ಯಕತೆ ಇರಲಿಲ್ಲ. ಹೇಳ್ರಿ. ರಾಜ್ಯದಲ್ಲಿ ಕೃತಕವಾಗಿ ರಸಗೊಬ್ಬರ ಮಾರಾಟ ಸೃಷ್ಟಿ ಮಾಡಲಾಗ್ತದೆ ಅಂತ, ಅಭಾವ ಸೃಷ್ಟಿ ಮಾಡಲಾಗ್ತದೆ. ಎಲ್ಲ ಶಾರ್ಟೇಜ್ ಇದ್ದಾರೆ ಈಗಿಂದೆಲ್ಲ ಕಳೆದ 3-4 ವರ್ಷದಿಂದ ಕಂಟಿನ್ಯೂ ಶಾರ್ಟೇಜ್ ಇದ್ದಾರೆ. ಇದು ಬಾಗಲಕೋಟೆ ಎಲ್ಲ ಹೇಳಿದ್ದೀನಿ, ಇದು ಎರಡು ಸರ್ಕಾರದ ಜವಾಬ್ದಾರಿ. ಸಪ್ಲೈ ಮಾಡೋರು ಸೆಂಟ್ರಲ್, ಸ್ಟಾಕ್ ಮಾಡೋರು ಎಷ್ಟು ಕೊಡಬೇಕು ಅನ್ನೋದು, ಡಿಸ್ಟ್ರಿಬ್ಯೂಷನ್ ಮಾಡೋರು ರಾಜ್ಯ ಸರ್ಕಾರ. ಹಂಗೆ ಇಬ್ರಿಗೂ ಅದು ಒಂದಕ್ಕೊಂದು ಕನೆಕ್ಷನ್ ಇದೆ. ಇಬ್ಬರು ಮಾನಿಟ್ರ್ ಮಾಡಬೇಕು. ಈ ಸಾರಿ ಎಷ್ಟು ಬೇಕು, ಮಾಡಿದ್ದೆಲ್ಲ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಕರೆಕ್ಟ್ ಇದೆಯಾ, ಮತ್ತೇನು ತರಿಸ್ಬೇಕು ಅನ್ನೋದು ಜವಾಬ್ದಾರಿ ಅವ್ರದ್ದು. ಕಳೆದ 5 ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ, ಇದು ಶಾರ್ಟೇಜ್ ಇದೆ, ರೈತರಿಗೆ ತೊಂದರೆ ಆಗ್ತಾಯಿದೆ ಅಂತ. ಎರಡು ಸರ್ಕಾರ ಜವಾಬ್ದಾರಿ ಇದೆ, ಎರಡು ಕಂಬೈಂಡ್ ಆಗಿ ಸಮಸ್ಯೆ ಪರಿಹಾರ ಮಾಡಬೇಕು. ಧರ್ಮಸ್ಥಳ SIT ವಿಚಾರ ಸರ್, ಸಾಕಷ್ಟು ಅಧಿಕಾರಿಗಳು ಒಬ್ಬೊಬ್ಬರಾಗಿ ಅದರ ಜೊತೆಗೆ ಇವತ್ತು SIT ತನಿಖೆ ಕೂಡ ಆರಂಭ ಮಾಡಿದೆ. ಮಾಡ್ಲಿಕ್ಕೆ ಈಗ ನಾವೇನು ಇಲ್ಲಿ ಕೂತೇನು ಹೇಳೋಕ್ಕಾಗಲ್ಲ. ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೂ ಭಾಳ ದೂರ ಇರುವಂಥ ವಿಚಾರ. ತನಿಖೆ ಮಾಡ್ತಿದ್ದಾರೆ, ವರದಿ ಕೊಡ್ತಾರೆ. ಅದ್ರ ಬಗ್ಗೆ ಅವಾಗ ಹೇಳಲಿಕ್ಕೆಲ್ಲ ಸ್ವತಂತ್ರ. ಈಗ ಅವ್ರು ಮಾಡ್ತಿದ್ದಾರೆ, ನಾವು ಅದಕ್ಕೆ ಕಲ್ಪನೆ ಹೀಗೆ ಹಾಗೆ ಅಂತೇಳಿದ್ರೆ ಕಷ್ಟ. ಕೆಲವರು ಟಾರ್ಗೆಟ್ ಮಾಡಿ ಧರ್ಮಸ್ಥಳ ಹಿಂದೂ ಧರ್ಮದ ಪ್ರಬಲ ಕ್ಷೇತ್ರ ಟಾರ್ಗೆಟ್ ಮಾಡಿ ಈಗ ಎಲ್ಲಿ ಯಾರಿಗೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ, ಯಾರಿಗೆ ಧರ್ಮಸ್ಥಳದವ್ರಿಗೆ ಯಾರಿಗೆ ಅರೆಸ್ಟ್ ಮಾಡಿದ್ದಾರೆ ಅಥವಾ ಅವ್ರಿಗೆ ಏನು ಟಾರ್ಚರ್ ಮಾಡಿದ್ದಾರೆ ಅಥವಾ ವಿಚಾರಣೆ ಮಾಡಿಲ್ಲ. ಇನ್ನೂ ಅದು ಬರಬೇಕಲ್ಲ, ಅದನ್ನೇ ಹೇಳಿ. ಅದು ಬಂದಾಗ ಅದಕ್ಕೆ ಬಗ್ಗೆ ಹೇಳ್ಬೋದು, ಹೌದು ಇದು ಸರಿ ಇಲ್ಲ ತಪ್ಪಿದೆ ಅಂತ. ಹಂಗೇನಾಗಲ್ಲ, ಅದು ಆ ರೀತಿಯ ನಮಗೇನು ಅನಿಸೋಲ್ಲ. ಯಾಕಂದ್ರೆ ಒಳ್ಳೆಯ ಅಧಿಕಾರಿಗಳನ್ನ ಹಾಕಿದ್ದಾರೆ, ಅವ್ರು ಹಿಂದೆ ಸರಿ ಪ್ರಶ್ನೆ ಬರೋಂಗಿಲ್ಲ ರೀ. CM ಮತ್ತೆ ದೆಹಲಿ ಪ್ರವಾಸಗಳನ್ನು ಮಾಡ್ತಾರೆ ಪದೇ ಯಾಕೆ ಸರ್? ಇತ್ತೀಚೆಗೆ ಭಾಳ ಹೋಗ್ತದೆ. ದೆಹಲಿ ಹೋಗ್ಬೇಕಾದ್ರೆ, ಡೆಲ್ಲಿಗೆ ಹೋದ ಮತ್ತೆ ಹೋಗ್ಬೇಕು ಅವರು.